ಹಾಯ್ ಹಲೋ ನಮಸ್ಕಾರ. ಈ ಸಂಜೆ ನ್ಯೂಸ್ನ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಬಿಗ್ ಬಾಸ್ ನ ಎಲ್ರು ಕೂಡ ನೋಡ್ತಾನೆ ಇದೀವಿ. ಅದ್ರಲ್ಲೂ ಈ ವೀಕ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನೊಂದಷ್ಟು ವಿಚಾರ ಓಡಾಡಿಸಿರೋದು ಏನಪ್ಪಾ ಅಂತಂದ್ರೆ ಫೈನಲಿಸ್ಟ್ ಲಿಸ್ಟೇ ರೆಡಿ ಆಗಿ ಹೋಗ್ಬಿಟ್ಟಿದೆ. ಹಾಗೇನೆ ಪ್ಲೇಸ್ ಕೂಡ ರೆಡಿ ಆಗಿದೆ, ಡೇಟ್ ಕೂಡ ಫಿಕ್ಸ್ ಆಗಿದೆ ಅಂತ ಒಂದಷ್ಟು ಸುದ್ದಿ ಹರಿದಾಡ್ತಾ ಇದೆ. ಅದೆಷ್ಟು ನಿಜಾನೋ ಅದೆಷ್ಟು ಸುಳ್ಳೋ ಗೊತ್ತಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿರೋಂತ ಒಂದಷ್ಟು ವಿಚಾರ ಇದು. ಅದಕ್ಕಿಂತ ಹೆಚ್ಚಾಗಿ ಮಾತಾಡೋದಾದ್ರೆ ಈ ವೀಕ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಮೊನ್ನೆ ಬಂದಂತಹ ರಜತ್ ಕುಟುಂಬದವರು ಹಾಗೇನೆ ದಿವ್ಯಾ ಅವರು ಅಂದ್ರೆ ಭವ್ಯ ಅವ್ರ ಅಕ್ಕ ದಿವ್ಯಾ ಅವರು ನೆನ್ನೆ ಎಪಿಸೋಡ್ ವರ್ಗೂ ಕೂಡ ಇದ್ರು, ಅಂದ್ರೆ ಒಂದು ರಾತ್ರಿ ಅಲ್ಲೇ ಇದ್ದಾರೆ. ಹಾಗೇನೆ ನೆನ್ನೆ ಕೂಡ ಒಂದಷ್ಟು ತುಂಬಾ ಚೆನ್ನಾಗಿತ್ತು, ಎಮೋಷನಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಮೋಕ್ಷಿತಾ ಅವರ ಕುಟುಂಬದವರು ಬಂದಿದ್ರು, ಒಂದು ಭಾವನಾತ್ಮಕ ಕ್ಷಣಕ್ಕೆ ನೆನ್ನೆಯ ಬಿಗ್ ಬಾಸ್ ಸಾಕ್ಷಿಯಾಗಿದೆ. ಅಷ್ಟೊಂದು ಕೆಂಡ ಕಾರ್ತಿದ್ದಂತಹ ಮಂಜು, ಅವ್ರ ಕಣ್ಣಲ್ಲೇ ಕೋಪವಿದ್ದಂತಹ ಮಂಜು, ಕುತಂತ್ರಿ ಮಂಜು ಅಂತೆಲ್ಲ ಏನು ಮನೆ ಮಂದಿಗೆ ಹೆಸರುವಾಸಿಯಾಗಿದ್ದಂತಹ ಉಗ್ರ ಮಂಜು ಅವರು ನಿನ್ನೆ ಅವ್ರ ಕಣ್ಣಲ್ಲಿ ಬಹುಶಃ ಕಣ್ಣೀರ್ ಬಂತು. ಬಹುಶಃ ಆ ಕಣ್ಣೀರು ತುಂಬಾ ಪ್ಯೂರ್ ಆಗಿತ್ತು, ಶುದ್ಧವಾದಂತಹ ಕಣ್ಣೀರು ಅಂತಾನೆ ಹೇಳ್ಬೋದು. ಅಷ್ಟು ಒಂದು ಮನ್ಸಿಂದ ಅಳ್ತಾರೆ ಅವ್ರ ಅಪ್ಪನನ್ನ ನೋಡಿ, ಹಾಗೇನೆ ಅವರ ತಂಗಿಯನ್ನ ನೋಡಿ ತುಂಬಾ ಅಳ್ತಾರೆ. ಮಂಜು ಎಲ್ಲಿದ್ಯಪ್ಪ ಬಾರೋ, ಮಂಜು ಎಲ್ಲಿದ್ಯಪ್ಪ ಬಾರೋ ಅಂತ ಒಂದಷ್ಟು ಮಾತುಗಳು ಕೇಳಿಸ್ಕೊಂಡಾಗ ಅವರಿಗೆ ಆ ಒಂದು ಎಮೋಷನ್ ತಡ್ಕೊಳಕ್ಕೆ ಆಗ್ಲೇ ಇಲ್ಲ. ಅಷ್ಟು ಒಂದು ತುಂಬಾ ಕ್ಯೂರಿಯಸ್ ಇತ್ತು ನೆನ್ನೆಯ ಎಪಿಸೋಡ್ಗಳು. ಹಾಗೇನೆ ಇವತ್ತು ಇನ್ನೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಧನರಾಜ್ ಅವರಿಗೆ ಒಂದಷ್ಟು ಎಮೋಷನಲ್ ಆಗುವಂತಹ ಸಂಚಿಕೆ ಇವತ್ತು ಪ್ರಸಾರ ಆಗುತ್ತೆ. ಅಂದ್ರೆ ತುಂಬಾ ದಿನದಿಂದ ಅವರು ವೇಟ್ ಮಾಡ್ತಾ ಇದ್ರು, ಮೋಸ್ಟ್ ವೇಟೆಡ್ ಡೇ ಅಂತಾನೆ ಹೇಳ್ಬೋದು, ಯಾಕೆಂದ್ರೆ ಅವರ ಮಗಳು ಮುಖವನ್ನ ನೋಡ್ಲಿಕ್ಕೆ. ಬಟ್ ಧನರಾಜ್ ಅವರಿಗೆ ಅವಕಾಶ ಇವತ್ತು ಸಿಕ್ಕಿದೆ. ಹಾಗೆ ಅವ್ರ ಮಗಳು ಮುಖನ ಎಲ್ಲೂ ಕೂಡ ರಿವೀಲ್ ಮಾಡಿರ್ಲಿಲ್ಲ, ಇವತ್ತೇ ಫಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ರಿವೀಲ್ ಮಾಡ್ತಾ ಇರೋದು. ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಅವರ ಹೆಂಡತಿ ಪ್ರಜ್ಞಾ ಅವರು ಅದೊಂದು ವಿಚಾರನ ಹಂಚ್ಕೊಂಡಿದ್ದಾರೆ, ನನ್ನ ಮಗಳ ಮುಖವನ್ನ ಫಸ್ಟ್ ಟೈಮ್ ನಾನು ಬಿಗ್ ಬಾಸ್ ಮನೆಯಲ್ಲೇ ರಿವೀಲ್ ಮಾಡ್ತಿರೋದು ಅಂತ. ಒಂದು ಮುದ್ದಾಗಿರುವಂತಹ ಜೋಡಿಗೆ ತುಂಬಾ ಸುಂದರವಾಗಿರುವಂತಹ ಹೆಣ್ಣು ಮಗು ಹುಟ್ಟಿದೆ, ತುಂಬಾನೇ ಕ್ಯೂಟ್ ಆಗಿದೆ ಅಂತ ಹೇಳ್ಬೋದು. ಈ ಕಡೆ ಧನರಾಜ್ ಅವರಿಗೆ ಖುಷಿ ಬಂದ ಕಡೆ, ಆದ್ರೆ ಚೈತ್ರ ಆಡಿದ ಒಂದಷ್ಟು ಮಾತಿಂದ ಬೇಸರವೂ ಒಂದಷ್ಟು ಆಗುತ್ತೆ. ಯಾಕೆಂದ್ರೆ ಆಲ್ಮೋಸ್ಟ್ ಆ ಒಂದು ಬಿಗ್ ಬಾಸ್ ಬಿಟ್ಟಿರುವಂತಹ ಒಂದು ಪ್ರೋಮೋ ನೋಡಿದ್ರೆ ಬಹುಶಃ ಎಲ್ಲಾ ಹೆಣ್ಮಕ್ಳಿಗೂ ಬೇಜಾರಾಗುತ್ತೆ. ಅವ್ರು ಹೇಳಿದ ಒಂದೇ ಒಂದು ಮಾತು, ಅದು ಕೂಡ ನಾನು ಮುಂದೆ ಮಾತಾಡ್ತಾ ಹೋಗ್ತೀನಿ. ನೆನ್ನೆ ಏನಾಯ್ತು ಅಂತ ಕ್ವಿಕ್ ಆಗಿ ಹೇಳೋದಾದ್ರೆ, ಮೋಕ್ಷಿತಾ ಅವರ ತಮ್ಮ ಬಂದಿರ್ತಾರೆ, ಅವ್ರ ತಮ್ಮ ಅವ್ರನ್ನ ಗುರುತಿಸ್ಲಿಲ್ಲ ಅಂತ ಪ್ರೊಮೋದಲ್ಲಿ ತೋರಿಸಿದ್ರು, ಬಟ್ ನಿಜವಾಗಿಯೂ ಅವ್ರ ತಮ್ಮ ಅವ್ರನ್ನ ಗುರುತಿಸಿದ್ದಾರೆ. ಅವರು ಒಂದಷ್ಟು ಕಾಲ ತಮ್ಮನ ಜೊತೆಗೆ ಅಪ್ಪ ಅಮ್ಮನ ಜೊತೆಗೆ ಕಳೆದ್ರು. ಆಮೇಲೆ ಅವ್ರ ಅಪ್ಪ ತಮ್ಮನ್ ಕರ್ಕೊಂಡು ಮನೆ ಕಡೆ ಹೊರಟ್ರು. ಹಾಗೆ ಅವ್ರಮ್ಮ ತುಂಬಾ ಒಂದಷ್ಟು ಸಲಹೆಗಳನ್ನ ಕೊಡ್ತಾರೆ ಮೋಕ್ಷಿತಾಗೆ. ನಿನ್ನ ಆಟ ನೀನಾಡು, ಎಲ್ಲೂ ಕೂಡ ಬಿಟ್ಕೊಡ್ಬೇಡ ಅಂತ ಹೇಳ್ತಾರೆ. ಹಾಗೆ ಆಚೆ ವಿಚಾರ ಯಾವ್ದು ಕೂಡ ಅಲ್ಲಿ ಮಾತನಾಡೋದಿಲ್ಲ, ಅವರ ಒಂದು ಟ್ರೋಲ್ ಆಗಿರುವಂತಹ ವಿಚಾರ ಯಾವ್ದು ಕೂಡ ಅಲ್ಲಿ ಮಾತಾಡೋದಿಲ್ಲ. ನಂತರ ಏನೇನೆಲ್ಲ ಸಲಹೆಗಳು ತಾಯಿ ಮಗಳಿಗೆ ಕೊಡ್ಬೋದು ಅಷ್ಟೆಲ್ಲ ಸಲಹೆಯನ್ನು ಕೂಡ ಮೋಕ್ಷಿತಾ ಅವರ ಅಮ್ಮ ಕೊಡ್ತಾರೆ. ಆಮೇಲೆ ಉಗ್ರಂ ಮಂಜು ಅವರ ಕುಟುಂಬ ಬಂದಾಗ್ಲಂತೂ ನಿಜವಾಗ್ಲೂ ಬಹುಶಃ ಯಾವುದೇ ಮಗಂಗಾಗಿರ್ಬಹುದು ತುಂಬಾ ಸುಂದರವಾಗಿರುವಂತಹ ಮೂಮೆಂಟ್ ಅಂತಾನೆ ಹೇಳ್ಬೋದು. ಅದು ಅಷ್ಟು ಚೆನ್ನಾಗಿ ಬಿಗ್ ಬಾಸ್ ಕಟ್ಕೊಟ್ಟಿದ್ದಾರೆ ನಿನ್ನೆಯ ಎಪಿಸೋಡ್ ಅನ್ನ. ಉಗ್ರಂ ಮಂಜು ಅವರು ಅಳೋದಾಗಿರ್ಬಹುದು, ಅವರ ತಂಗಿಯ ಮಗಳು ಉಗ್ರಂ ಮಂಜು ಅವ್ರನ್ನ ಭುಜದ ಮೇಲೆ ಮಲ್ಕೊಂಡು ಅಳೋದಾಗಿರ್ಬಹುದು, ಉಗ್ರಂ ಮಂಜು ಅವ್ರ ಅಳೋದೇ ಅಲ್ಲಿ ತುಂಬಾ ಹೈಲೈಟ್ ಆಗಿತ್ತು. ಅಷ್ಟು ಒಂದು ಮಿಸ್ ಮಾಡ್ಕೊಂತಿದ್ದ. ನಿಜವಾಗಿಯೂ ಉಗ್ರಂ ಮಂಜು ಆಗಿದ್ಯಾ ನೀನು ಬಿಗ್ ಬಾಸ್ ಬಂದಿ? ಆಚೆ ಇದ್ದಂತಹ ಉಗ್ರಂ ಮಂಜು ಈ ರೀತಿ ಇರ್ಲಿಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ಯಾ ಹೀಗೆ ಇರಪ್ಪ ಮುಂದೆ ಅಂತ ಅವರಪ್ಪ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ. ಅದು ಕೂಡ ಬಹಳ ಒಂದು ಹ್ಯಾಪಿ ಮೂಮೆಂಟ್ ಅಂತಾನೆ ಹೇಳ್ಬೋದು ಉಗ್ರಂ ಮಂಜು ಅವರ ಪಾಲಿಗೆ. ಆಮೇಲೆ ರಜತ್ ಬಂದು ಅವ್ರ ಅಪ್ಪಂಗೆ ಕಾಮಿಡಿ ತರಲೆ ಮಾಡೋದು, ಅದು ತುಂಬಾನೇ ಚೆನ್ನಾಗುತ್ತೆ. ಏನಂಕಲ್ ನೀವು ಉಗ್ರಂ ಮಂಜುಗಿಂತ ತುಂಬಾ ಯಂಗ್ ಆಗಿ ಕಾಣಿಸ್ತೀರಾ ಅಂತ ಹೇಳೋದಾಗಿರ್ಬೋದು, ಅವ್ರದ್ದು ಒಂದು ಔಟ್ಫಿಟ್ ಆಗಿರಬಹುದು, ಅವ್ರ ಮಾತಾಗಿರ್ಬೋದು, ಬಹಳ ತುಂಬಾ ಚೆನ್ನಾಗಿತ್ತು. ಅವರ ಒಂದು ಹಿರಿಯ ನಾಗರಿಕರಾಗಿ ಹೇಗೆ ವರ್ತಿಸ್ಬೇಕು ಆ ರೀತಿ ಬಿಗ್ ಬಾಸ್ಗೆ ಬಂದಿದ್ರು. ತುಂಬಾ ಚಂದವಾಗಿ ನೆನ್ನೆಯ ಎಪಿಸೋಡ್ ಇತ್ತು. ಹಾಗೆ ನಂತರ ಇವತ್ತು ಧನರಾಜ್ ಅವರ ಕುಟುಂಬ ಬರುತ್ತೆ, ಇಡೀ ತುಂಬು ಕುಟುಂಬವೇ ಬಿಗ್ ಬಾಸ್ ಮನೆಗೆ ಬರುತ್ತೆ ಅಂತ ಹೇಳ್ಬೋದು. ಬಹುಶಃ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಬಿಗ್ ಬಾಸ್ ಈ ರೀತಿ ಮಾಡ್ತಾ ಇರೋದು. ಸಾಕಷ್ಟು ಬದಲಾವಣೆ ಇದೆ, ಕಳೆದ ಒಂದಷ್ಟು ಸೀಸನ್ಗೆ ಹೋಲಿಸ್ಕೊಂಡ್ರೆ ಹೊಸ ಅಧ್ಯಾಯ ಹೊಸದಾಗೆ ಇದೆ. ಈ ರೀತಿ ಇರುತ್ತೆ ಅಂತ ಯಾರು ಕೂಡ ಬಹುಶಃ ಭಾವಿಸಿರ್ಲಿಲ್ಲ. ಆ ರೀತಿ ಬಿಗ್ ಬಾಸ್ ಈ ಒಂದಷ್ಟು ದಿನಗಳಿಂದ ಮೂಡ್ ಬರ್ತಾ ಇದೆ. ಅದ್ರಲ್ಲೂ ಈ ವೀಕ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಇವತ್ತು ಧನರಾಜ್ ಅವರ ಫ್ಯಾಮಿಲಿ ಬರ್ತಾರೆ, ಒಂದಷ್ಟು ದೊಡ್ಡ ತುಂಬು ಕುಟುಂಬವೇ ಬರುತ್ತೆ. ಧನರಾಜ್ ಅವ್ರಿಗೆ ಅಂದ್ರೆ
ಆ ಕಡೆ ದಕ್ಷಿಣ ಕನ್ನಡದ ಕಡೆ ಏನು ಒಂದು ಫೇಮಸ್ ಆಗಿರುವಂತಹ ಸಾಂಗ್ ಹುಲಿ ಡ್ಯಾನ್ಸ್ ನ ಹಾಕ್ತಾರೆ, ಎಲ್ರು ಕೂಡ ಡ್ಯಾನ್ಸ್ ಮಾಡ್ತಾರೆ. ಹಾಗೆ ಪ್ರಜ್ಞಾ ಆಚಾರ್ ಅವರು ಧನುಗೆ ಒಂದು ರೇಗ್ಸೋದಾಗಿರ್ಬಹುದು, ಐಶುಗೆ ನೀವು ಲೈನ್ ಹೊಡಿತಿದ್ದೀರಾ ನನ್ಗೆ ಯಾಕೋ ಡೌಟ್ ಬರ್ತಿದೆ ಅಂತ ಹೇಳೋದಿರ್ಬೋದು, ಅವ್ರ ಕಪಾಳಕ್ಕೆ ಹೊಡಿಯೋದಿರ್ಬೋದು, ಬಿಗ್ ಬಾಸ್ ಮಗು ಫೋಟೋನ ಟಿವಿಲಿ ಹಾಕೋದಿರ್ಬೋದು, ಧನರಾಜ್ ಈ ರೀತಿ ಇಟ್ಕೊಳ್ಳುವಂತಹ ಸಂದರ್ಭದಲ್ಲಿ ಧನರಾಜ್ ಬೇಗ ಓಡ್ ಹೋಗಿ ನೀವು ಅಂತ ಹೇಳೋದಿರ್ಬೋದು. ಒಂದು ಎಮೋಷನಲ್ ಮೂಮೆಂಟ್ಗೆ ಬಿಗ್ ಬಾಸ್ ಸಂಚಿಕೆಗಳು ಕಾರಣ ಆಗ್ತಿದೆ ಅಂತಾನೆ ಹೇಳ್ಬೋದು. ಮತ್ತೆ ಯಾರೆಲ್ಲ ಪೇರೆಂಟ್ಸ್ ಬಂದಿದ್ರು ಅಂತ ನೋಡೋದಾದ್ರೆ ಇನ್ನು ಉಳಿದಿರುವಂತದ್ದು ಹನುಮಂತು ಹಾಗೆ ಚೈತ್ರ ಅವರ ಅಮ್ಮ ಬಂದಿರ್ತಾರೆ, ತಂಗಿ ಬಂದಿರ್ತಾರೆ. ಹಾಗೆ ಹನುಮಂತು ಅವರ ಅಪ್ಪ ಅಮ್ಮ ಇವತ್ತಿನ ಸಂಚಿಕೆಯಲ್ಲಿ ಬರ್ತಾರೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ತಂದಿರ್ತಾರೆ, ಒಂದಷ್ಟು ವೆರೈಟಿ ಊಟವನ್ನ ತಂದು ಮನೆ ಮಂದಿಗೆಲ್ಲ ಕೊಡ್ತಾರೆ. ಹಾಗೆ ಚೈತ್ರ ಅವ್ರ ಅಮ್ಮ ಬರ್ತಾರೆ, ಅಮ್ಮ ಮತ್ತೆ ತಂಗಿ ಬರ್ತಾರೆ. ಚೈತ್ರಗೆ ಬಹಳ ಖುಷಿ ಆಗುತ್ತೆ. ಒಂದ್ ಕಡೆ ಒಂದಷ್ಟು ಬೇಸರ ಕೂಡ ಆಗುತ್ತೆ, ಯಾಕಂದ್ರೆ ಇಷ್ಟು ದಿನ ಮನೆನ ಬಿಟ್ಟು ಇದ್ದಿದ್ದೇ ಇಲ್ಲ ಅಂತ ಒಂದ್ ಕಡೆ ಹೇಳ್ತಾ ಹೋಗ್ತಾರೆ. ಹಾಗೆ ಇಷ್ಟೊಂದ್ ದಿನ ಇದೀನಲ್ಲ ಅನ್ನೋ ಖುಷಿ ಒಂದ್ ಕಡೆ ಇದೆ, ಮಗಳು ಎಲ್ಲೋ ಇಷ್ಟು ದಿನ ಇದ್ರಲ್ಲ ಅಂತ ಖುಷಿ ಅವ್ರ ಅಮ್ಮಂಗೆ ಇನ್ನೊಂದ್ ಕಡೆ ಇದೆ. ಹಾಗೆ ಅಕ್ಕನನ್ನ ನೋಡಿ ತಂಗಿಗೆ ಸಂತಸ ಪಟ್ಟಿದ್ದು ಇನ್ನೊಂದ್ ಕಡೆ ಆಯ್ತು. ಹಾಗೆ ಚೈತ್ರ ಅವರಮ್ಮ ಒಂದ್ ಮಾತು ಹೇಳ್ತಾರೆ, ನೀವೆಲ್ಲ ನನ್ ಮಗಳಿಗೆ ಕಳಪೆ ಕೊಟ್ಟಿದ್ದೀರಾ, ಆದ್ರೆ ನನ್ ಮಗಳು ನನ್ಗೆ ಯಾವಾಗ್ಲೂ ಉತ್ತಮನೇ ಅಂತ ಅವರಮ್ಮನೆ ಒಂದು ಮೆಡಲ್ ತಗೊಂಡ್ಬಂದು ಚೈತ್ರ ಅವ್ರಿಗೆ ಹಾಕ್ತಾರೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಅವ್ರ ತಂಗಿ ಹೇಳ್ತಾಳೆ ರಜತ್ಗೆ, ನಮ್ಮ ಅಕ್ಕ ನಿಮಗ್ ಬಾಸು, ಬಟ್ ನೀವು ನನಗ್ ಬಾಸು ಅಂತ ಹೇಳ್ತಾರೆ. ಅದು ಕೂಡ ಒಂದ್ ಕಡೆ ರಜತ್ ಅವ್ರಿಗೆ ಟಾಂಟ್ ಕೊಟ್ಟಂಗಿತ್ತು, ಅಥವಾ ಬಹುಶಃ ನಿಜವಾಗ್ಲೂ ಅವ್ರು ಇಷ್ಟ ಪಡ್ತಾರೋ ಅಂತ ಗೊತ್ತಿಲ್ಲ, ಬಹುಶಃ ನಿಜವಾಗ್ಲೂ ಇಷ್ಟ ಪಡ್ತಾರೆ ಅನ್ಸುತ್ತೆ, ಅದಕ್ಕೆ ಆ ಮಾತು ಬಂದಿರಬಹುದು. ಆಮೇಲೆ ಚೈತ್ರ ಅವರ ಒಂದು ಜೀವನದಲ್ಲಿ ಏನೇನಾಯ್ತು ಅಂತ ಒಂದು ಹೇಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಒಂದ್ ಮಾತು ಹೇಳ್ತಾರೆ. ಈ ಮಾತು ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಕಣ್ಣಂಚಲ್ಲಿ ನೀರ್ ತರಿಸುವಂತಹ ಮಾತನ್ನ ಹೇಳ್ತಾರೆ. ಎಲ್ರು ಕೂಡ ಮೂರನೇದು ನನ್ ತಂಗಿ ಹುಟ್ಟಿದಾಗ ಮೂರನೇದು ಹೆಣ್ಮಗು ಆಯ್ತು, ಅಪ್ಪ ಅಮ್ಮನ್ಗೆ ಕೊಳ್ಳಿ ಇಡ್ಲಿಕ್ಕೂ ಕೂಡ ಗಂಡ್ ಮಗು ಇಲ್ಲ ಅಂತ ಎಲ್ರು ಕೂಡ ಮಾತಾಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಅಪ್ಪ ಅಮ್ಮಂಗೆ ಏನ್ ರಿಪ್ಲೈ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಿಲ್ಲ ಅಂತ ಅಳ್ತಾರೆ. ಈ ಮಾತ್ ಕೇಳಿಸ್ಕೊಂಡಿದ್ದಂತಹ ಭವ್ಯ ಅವರು ಕೂಡ ಸಿಕ್ಕಾಪಟ್ಟೆ ಅಳ್ತಾರೆ. ಯಾಕಂದ್ರೆ ಅವ್ರ ಮನೇಲೂ ಕೂಡ ಗಂಡ್ ಮಕ್ಳಿಲ್ಲ, ಬಹುಶಃ ಇದು ಸಿಂಕ್ ಆಯ್ತು ಅನ್ಸುತ್ತೆ. ಮತ್ತೆ ಈ ಮಾತನ್ನ ಕೇಳಿಸ್ಕೊಂಡಿದ್ದಂತಹ ಎಲ್ರು, ಯಾವುದೇ ಹೆಣ್ಮಕ್ಳು ಕಣ್ಣಲ್ಲೂ ಕೂಡ ಒಂದ್ ಕ್ಷಣ ಕಣ್ಣೀರ್ ಬರುತ್ತೆ. ಯಾಕಂದ್ರೆ ನಿಜವಾದ ಮಾತದು. ನಮ್ಮ ಇವಾಗ ಏನು ಸೊಸೈಟಿ ಇದೆ, ಸೊಸೈಟಿಯಲ್ಲಿ ನಡೀತಿರುವಂತಹ ಸೊಸೈಟಿ ಮಾತಾಡ್ಕೊಳ್ಳುವಂತಹ ಮಾತನ್ನೇ ಚೈತ್ರ ಅವರು ಹೇಳಿದ್ದಾರೆ. ಇದು ಕೂಡ ತುಂಬಾನೇ ಒಂದು ಎಮೋಷನಲ್ ಆಗಿತ್ತು, ಎಲ್ರ ಕಣ್ಣಲ್ಲೂ ಒಂದು ಕ್ಷಣ ಕಣ್ಣೀರ್ ಬರ್ತಾ ಇತ್ತು. ಆಮೇಲೆ ಬಿಗ್ ಬಾಸ್ ಮನೆಯಿಂದ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಆಮೇಲೆ ಚೈತ್ರ ಅವ್ರ ತಂಗಿಗೂ ಕೂಡ ಬಹಳ ಖುಷಿ ಆಗುತ್ತೆ, ಯಾಕಂದ್ರೆ ಚೈತ್ರ ತಂಗಿ ಬಗ್ಗೆ ಆಗಿರಬಹುದು ಅಥವಾ ಮನೆ ಬಗ್ಗೆ ಆಗಿರ್ಬಹುದು ಅಷ್ಟಾಗಿ ಹೇಳ್ಕೊಳ್ತಾ ಇರ್ಲಿಲ್ಲ. ಅಂದ್ರೆ ನಾನು ಹೀಗೆ ಕೆಲಸ ಮಾಡ್ತೀನಿ, ನಾನು ಹೀಗಿರ್ತೀನಿ, ಇಷ್ಟು ಓದಿದ್ದೀನಿ, ಈ ಒಂದಷ್ಟು ವಿಚಾರಗಳು ಬಿಟ್ರೆ ಚೈತ್ರ ಬೇರೆ ಒಂದಷ್ಟು ವಿಚಾರಗಳನ್ನ ಎಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀರಾ. ಅದ್ರಲ್ಲೂ ಅವ್ರ ತಂಗಿ ಇದಾರೆ ಅಂದ್ರೆ ಇದು ಸರ್ಪ್ರೈಸಿಂಗ್, ಯಾಕಂದ್ರೆ ಚೈತ್ರ ಎಲ್ಲೂ ಕೂಡ ಈ ವಿಚಾರ ಅಷ್ಟಾಗಿ ಬಾಯ್ ಬಿಟ್ಟಿರ್ಲಿಲ್ಲ. ಸೊ ಇವತ್ತಿನ ಎಪಿಸೋಡ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೇನೆ ಇನ್ನೊಂದಷ್ಟು ವಿಚಾರ ಚರ್ಚೆ ಆಗ್ತಿರೋದೇನಪ್ಪಾ ಅಂದ್ರೆ ಫೈನಲಿಸ್ಟ್ ಲಿಸ್ಟೇ ರೆಡಿ ಆಗಿ ಹೋಗ್ಬಿಟ್ಟಿದೆ. ಇನ್ನೇನು ಸ್ಥಳನು ಫಿಕ್ಸ್ ಆಗಿದೆ, ಡೇಟು ಫಿಕ್ಸ್ ಆಗಿದೆ, ಇಂಥವ್ರೆ ವಿನ್ನರ್ ಅಂತ ಅನೌನ್ಸ್ ಮಾಡೋದೊಂದೇ ಬಾಕಿ ಇದೆ ಅಂತ. ಬಟ್ ಅಧಿಕೃತವಾಗಿ ಬಿಗ್ ಬಾಸ್ ಇಂದ ಅವತ್ತಿನ ರಾತ್ರಿ ಏನ್ ಅನೌನ್ಸ್ ಆಗುತ್ತೆ ಅವರೇ ವಿನ್ನರ್ ಆಗ್ತಾರೆ. ಅಲ್ಲಿಯವ್ರು ಕಳೆದ ಸೀಸನ್ ಅಲ್ಲೂ ಕೂಡ ನಾವು ಊಹೆ ಮಾಡ್ಕೊಂಡಿದ್ವಿ, ಇವ್ರು ವಿನ್ನರ್ ಆದ್ರೆ ಇಷ್ಟ ಆಗುತ್ತೆ, ಇವ್ರು ವಿನ್ನರ್ ಆಗ್ಬಹುದು, ಇವರೇ ವಿನ್ನರ್ ಆಗ್ಬೇಕಿತ್ತು ಅಂತ ಒಂದಷ್ಟು. ಬಟ್ ಆ ಊಹೆಗೂ ಮೀರಿದಂತಹ ಬಿಗ್ ಬಾಸ್ ಬೇರೆ ರೀತಿಯಲ್ಲಿ ಶಾಕಿಂಗ್ ಆಗಿ ಕಾರ್ತಿಕ್ ಅವ್ರನ್ನ ವಿನ್ನರ್ ಮಾಡ್ಕೊಟ್ರು. ಸೊ ಈ ಸೀಸನ್ ಅಲ್ಲೂ ಬಹುಶಃ ಹಾಗೆ ಆಗ್ಬಹುದು. ಆದ್ರೆ ಈ ಸೀಸನ್ ನಲ್ಲಿ ಒಂದಷ್ಟು ಬದಲಾವಣೆಯನ್ನ ಮಾಡಿದ್ದಾರೆ. ಕಳೆದ ಅಷ್ಟು ಸೀಸನ್ಗಳಲ್ಲಿ ಮನೆಯಿಂದ ಯಾರಾದ್ರೂ ಬಂದ್ರೆ ಅಥವಾ ನೆಂಟರು ಸಂಬಂಧಿಕರು ಯಾರಾದ್ರೂ ಬಂದ್ರೆ ಒಂದು 10 ನಿಮಿಷ, ಹಬ್ಬಬ್ಬ ಅಂದ್ರೆ 15 ನಿಮಿಷ, ಇನ್ನೂ ಹಬ್ಬ ಅಂತಂದ್ರೆ 20 ನಿಮಿಷ ಕೊಡ್ತಾ ಇದ್ರು. ಬಟ್ ಈ ಸೀಸನ್ ನಲ್ಲಿ ದಿನಗಟ್ಲೆ ಇರೋಕೆ ಬಿಗ್ ಬಾಸ್ ಮನೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿನ್ನೆ ಎಪಿಸೋಡ್ ನಲ್ಲಿ ನಾವು ನೋಡಿದ್ರೆ, ನಿನ್ನೆ ಎಪಿಸೋಡ್ ನಲ್ಲಿ ಗೌತಮಿ ಅವರ ಹಸ್ಬೆಂಡ್ ಬಂದಿದ್ರು, ಅಲ್ಲೇ ಕೂಡ ಅವರ ಆನಿವರ್ಸರಿ ಕೂಡ ಸೆಲೆಬ್ರೇಟ್ ಮಾಡಿದ್ರು. ಇದು ಕೂಡ ತೀರಾ ಸ್ಪೆಷಲ್ ಅಂತಾನೆ ಅನ್ನಿಸ್ಬೋದು. ನಂತರ ಒಂದು ವಿಡಿಯೋನ ಪ್ಲೇ ಮಾಡ್ತಾರೆ, ಅವರ ಒಂದು ಪೆಟ್ಗಳ ವಿಡಿಯೋನ ಪ್ಲೇ ಮಾಡ್ತಾರೆ. ಅದು ಕೂಡ ಗೌತಮಿ ಅವರಿಗೆ ತುಂಬಾ ಖುಷಿ ಕೊಡ್ತು. ನಂತರ ಇವತ್ತು ನೋಡ್ತಾ ಬಂದ್ರೆ ಧನರಾಜ್ ಅವ್ರ ಫ್ಯಾಮಿಲಿ ಎಷ್ಟೊತ್ತಿರ್ತಾರೆ, ಹಾಗೇನೆ ಚೈತ್ರ ಅವರ ಕುಟುಂಬ, ಅವರ ಅಮ್ಮ ತಂಗಿ ಎಷ್ಟೊತ್ತಿರ್ತಾರೆ, ಹಾಗೇನೆ ಹನುಮಂತ ಅವ್ರ ಅಪ್ಪ ಅಮ್ಮ ಎಷ್ಟೊತ್ತಿರ್ತಾರೆ, ನಾವು ಕೂಡ ವೇಟ್ ಮಾಡಿ ನೋಡ್ಬೇಕು. ಸೊ ಇನ್ನೇನು ವೀಕೆಂಡ್ ಕೂಡ ಹತ್ರ ಬಂದೇ ಬಿಡ್ತು. ಸುದೀಪ್ ಸರ್ ಏನ್ ಮಾತಾಡ್ತಾರೆ, ಎಲ್ರು ಕೂಡ ಕ್ಯೂರಿಯಸ್ ಆಗಿ ವೇಟ್ ಮಾಡ್ತಾ ಇದ್ದಾರೆ ಈ ಎಪಿಸೋಡ್ಗಳಿಗೆ. ಕೊನೆಯ ಕೆಲವೊಂದಷ್ಟು ಎಪಿಸೋಡ್ಗಳು ಹೆಚ್ಚಿನದಾಗಿ ಬಿಗ್ ಬಾಸ್ ನಲ್ಲಿ ಟಾಸ್ಕ್ ಗಳನ್ನ ಕೊಡೋದಿಲ್ಲ, ಬದಲಿಗೆ
ಒಂದಷ್ಟು ಭಾವನಾತ್ಮಕ ಮೂಮೆಂಟ್ಗಳಿಗೆ ಕೊನೆಯ ಒಂದಷ್ಟು ಬಿಗ್ ಬಾಸ್ ಸಂಚಿಕೆಗಳು ಕಾರಣವಾಗುತ್ತೆ. ಇನ್ನೇನು ನಾಳೆ ಒಂದಿನ ಬಿಟ್ರೆ ವೀಕೆಂಡ್ ಬಂದೇ ಬಿಡುತ್ತೆ. ವೀಕೆಂಡ್ ಅಲ್ಲಿ ಏನೇನೆಲ್ಲ ಚರ್ಚೆ ಆಗುತ್ತೆ, ಏನೇನೆಲ್ಲ ಚರ್ಚೆ ಆಗ್ಬೇಕು ಅಂತ ಒಂದಷ್ಟು ವಿಷಯಗಳು ಬರ್ತಿದೆ. ಅದ್ರಲ್ಲೂ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತಂದ್ರೆ, ರಜತ್ ಅವರ ಹೆಂಡತಿ ಅಕ್ಷತಾ ಅವರು ಮಂಜು ಅವ್ರಿಗೆ ಒಂದು ಮಾತನ್ನ ಹೇಳ್ತಾರೆ. ನನ್ನ ಗಂಡಂಗೆ ನೀವು ಒಂದು ವರ್ಡ್ ಹೇಳಿದ್ರಿ, ಆ ವರ್ಡ್ ನಮಗ್ ತುಂಬಾ ಬೇಜಾರಾಯ್ತು ನಮ್ಮ ಕುಟುಂಬದವರಿಗೆಲ್ಲ, ನೀವು ಆ ವರ್ಡ್ ಹೇಳ್ಬಾರ್ದಿತ್ತು ಅಂತ ಒಂದು ಮಾತನ್ನ ಹೇಳ್ತಾರೆ. ಬಹುಶಃ ಇದು ಟೆಲಿಕಾಸ್ಟ್ ಆಗಿರ್ಲಿಕ್ಕಿಲ್ಲ ಅನ್ಸುತ್ತೆ. ಬಟ್ ಮಂಜು ಅವರು ಗೌತಮಿ ಅವ್ರ ಹತ್ರ ಈ ವಿಷಯನ ಹೇಳ್ಕೊಳ್ಬೇಕಾದ್ರೆ ಎಲ್ರಿಗೂ ಗೊತ್ತಾಗಿದೆ ಈ ವಿಷಯ. ಈ ರೀತಿ ಆಗಿದೆ, ರಜತ್ ಅವರ ಹೆಂಡತಿ ಬಂದು ನನ್ನ ಹತ್ರ ಈ ರೀತಿ ಹೇಳಿದ್ರು, ಅವ್ರಿಗೆ ತುಂಬಾ ಹರ್ಟ್ ಆಯ್ತಂತೆ ನಾನು ಹೇಳಿದ ಮಾತು ಅಂತ. ಸೊ ಇದರಿಂದ ಮಂಜು ಅವ್ರಿಗೆ ನಿಮ್ಮ ಆಟವನ್ನ ನೀವು ಆಡಿ ಗೌತಮಿ ಜೊತೆಗೆ ನೀವು ಎಷ್ಟು ದಿನ ಅಂತ ನಿಮ್ಮ ವೈಯಕ್ತಿಕ ಆಟವನ್ನ ಬಿಟ್ಕೊಡ್ತೀರಾ, ಅವ್ರು ಆಡ್ಲಿಕ್ಕೆ ಬಿಡ್ತೀರಾ ಅಂತ ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ. ಅಕ್ಷತಾ ಅವರು ಯಾರಿಗೂ ಹೇಳ್ದಲೇ ಇರುವಂತಹ ಮಾತನ್ನ ಮಂಜು ಅವ್ರಿಗೆ ಹೇಳಿದ್ದಾರೆ ಅಂತಂದ್ರೆ, ಗೇಮ್ ವೈಸ್ ನೋಡಕ್ ಹೋದ್ರೆ ರಜತ್ ಅವ್ರಿಗೆ ಎಲ್ಲಾ ಪಾಸಿಟಿವ್ ಆಗೇ ಹೇಳಿದ್ರು ಅಕ್ಷತಾ ಅವರು. ಯಾಕಂದ್ರೆ ಅವರ ಪತಿ ಅವರು ಏನಾದ್ರೂ ನೀನ್ ನೆಗೆಟಿವ್ ಆಗಿ ಹಿಂಗ್ ಅದೆಯಾ, ಹಿಂಗ್ ಚೇಂಜ್ ಮಾಡ್ಕೊ, ಹಂಗೆ ಹಿಂಗೆ ಅಂತ ಹೇಳ್ಬೋದಿತ್ತು, ಬಟ್ ಹೇಳಿಲ್ಲ. ಬಟ್ ಮಂಜು ಅವ್ರಿಗೆ ಹೇಳ್ತಿದ್ದಾರೆ ಅಂದ್ರೆ ಡೇ ಒನ್ ಇಂದ ಮಂಜು ಅವರು ಏನು ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ ಒಂದಷ್ಟು ನೋಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರು ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂದ್ರೆ ಎಲ್ರೂ ಚರ್ಚೆ ಮಾಡ್ತಿರುವಂತಹ ವಿಚಾರ ಅಂದ್ರೆ ಇದೆ, ಸ್ಟಾರ್ಟಿಂಗ್ ಇದ್ದಂತಹ ಮಂಜುನ ಇವಾಗ ಇಲ್ಲ. ಸೊ ಅವ್ರು ಇನ್ಮೇಲಾದ್ರೂ ಮಂಜು ಅವರು ಅವರ ವೈಯಕ್ತಿಕ ಆಟವನ್ನ ಆಡ್ತಾರಾ ಏನು ಅಂತ ನೋಡ್ಬೇಕಾಗಿದೆ. ನಿನ್ನೆ ಆದಂತಹ ಒಂದಷ್ಟು ಚರ್ಚೆಗಳಲ್ಲೂ ಕೂಡ ಮಂಜು ಅವರು ನಿನ್ನ ಆಟನ ನೀನ್ ಆಡು ಅನ್ನೋ ಒಂದೇ ಮಾತು ಕೂಡ ಅವ್ರಿಗೆ ಕೇಳಿಸ್ತೋ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಕೇಳಿಸ್ಕೊಂಡಿರ್ತಾರೆ. ಸೊ ಇಷ್ಟೆಲ್ಲ ಬಿಗ್ ಬಾಸ್ ಅಲ್ಲಿ ಚರ್ಚೆ ಆಗ್ತಿದೆ. ಇವತ್ತಿನ ಒಂದು ಎಪಿಸೋಡ್ಗಾಗಿ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಚೈತ್ರ ಅವರ ಫ್ಯಾಮಿಲಿನ ನೋಡ್ಬೇಕು ಅಂತ ಒಂದಷ್ಟು ಜನ ವೇಟ್ ಮಾಡ್ತಾ ಇರ್ತಾರೆ. ಅದ್ರಲ್ಲೂ ಹೆಚ್ಚಾಗಿ ಹನುಮಂತ ಅವರ ಒಂದು ಕುಟುಂಬವನ್ನ ನೋಡ್ಬೇಕು ಅನ್ನೋ ಆಸೆ ಸಾಕಷ್ಟು ಜನಕ್ಕಿದೆ. ಯಾಕೆಂದ್ರೆ ಅವರು ಅಷ್ಟಾಗಿ ಎಲ್ಲೂ ಕೂಡ ಕಾಣಿಸ್ಕೊಂಡಂತಹವರಲ್ಲ. ಅವ್ರ ಅಮ್ಮ ಆಗಿರ್ಬಹುದು, ಅವ್ರ ಅಪ್ಪ ಆಗಿರಬಹುದು, ಮಗನನ್ನ ನೋಡ್ತಾ ಇರ್ಬೇಕಾದ್ರೆ ಅವ್ರ ಅಪ್ಪಂಗೆ ಆ ಸಂತೋಷ ಉಕ್ಕಿ ಬಂದಿದ್ದಾಗಿರ್ಬಹುದು, ಅಥವಾ ಅವ್ರ ಅಮ್ಮನ ಕಣ್ಣಲ್ಲಿ ನೀರಾಗಿರ್ಬಹುದು, ಇಷ್ಟು ದಿನ ಮಿಸ್ ಮಾಡ್ಕೊಂತಿದ್ದೆ ಅಂತ ಅವ್ರ ಅಮ್ಮನ ಕಣ್ಣಲ್ಲಿ ನೀರ್ ಬಂದಿದ್ದಾಗಿರ್ಬಹುದು, ಊಟನ ತಿಂದಿದ್ದಾಗಿರ್ಬಹುದು, ಎಲ್ಲ ಕೂಡ ತುಂಬಾ ಸುಂದರವಾದಂತಹ ಕ್ಷಣ ಆಯ್ತು ಬಿಗ್ ಬಾಸ್ ಅಲ್ಲಿ. ಸೊ ಇವತ್ತಿನ ಎಪಿಸೋಡ್ಗಾಗಿ ಎಲ್ರು ಕೂಡ ಕ್ಯೂರಿಯಸ್ ಇಂದ ವೇಟ್ ಮಾಡ್ತಾ ಇದ್ದಾರೆ. ಇವತ್ತೆಲ್ಲ ಏನಾಯ್ತು ಅಂತ ನಾಳೆ ಬಂದು ನಾನು ಹೇಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಈ ಸಂಚೆ ನ್ಯೂಸ್.